ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಕಾಳಗದಲ್ಲಿ ಶ್ರೇಯಸ್ ಪಡೆ ಗೆದ್ದಿದೆ. ಬಹುನಿರೀಕ್ಷೆಯನ್ನ ಈ ಪಂದ್ಯ ಹುಟ್ಟಿಸಿತ್ತು. ಇದಕ್ಕೆ ಕಾರಣ ಉಭಯ ತಂಡಗಳ ನಾಯಕ ಈ ಸಲ ಐಪಿಎಲ್ ಮೆಗಾ ಹರಾಜಿನಲ್ಲಿ ದುಬಾರಿ ಬೆಲೆಗೆ ಸೇಲಾಗಿದ್ರು. ಹೀಗಾಗಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋ ಲೆಕ್ಕಾಚಾರಕ್ಕೆ ಉತ್ತರ ಹುಡುಕೋ ಕೆಲಸಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಲಕ್ನೋದಲ್ಲಿ ನಡೆದ 18ನೇ ಆವೃತ್ತಿಯ 13ನೇ ಪಂದ್ಯದಲ್ಲಿ ಆತಿಥೇಯ ತಂಡ ಟಾಸ್ ಸೋತ್ರು ಬ್ಯಾಟಿಂಗ್ ಮಾಡೋ ಅವಕಾಶ ಪಡೆದುಕೊಳ್ತು. ಆದರೆ ಈ ವೇಳೆ ಭರವಸೆಯ ಬ್ಯಾಟರ್ ಮಿಚೆಲ್ ಮಾರ್ಷ್ ಬಿಗ್ ಇನ್ನಿಂಗ್ಸ್ ಕಟ್ಟುವಲ್ಲಿ ಫೇಲ್ಯೂರ್ ಆದ್ರು. ಆದರೆ ಮಧ್ಯಮ ಕ್ರಮಾಂಕದ ನಿಕೋಲಸ್ ಪೂರನ್ ಹಾಗೆ ಆರಂಭಿಕ ಐಡನ್ ಮಾರ್ಕ್ರಮ್ ಜೊತೆಗೂಡಿ ತಂಡಕ್ಕೆ ಆಧಾರ ಆದ್ರು. ಈ ಜೋಡಿ ತಂಡವನ್ನ ಸಂಕಷ್ಟದಿಂದ ಪಾರು ಮಾಡೋ ಜವಾಬ್ದಾರಿಯನ್ನ ಹೊತ್ಕೊಳ್ತು. ಆದರೆ ಮಾರ್ಕ್ರಮ್ 28 ರನ್ಗಳಿಗೆ ಆಟ ಮುಗಿಸ್ಬಿಟ್ರು. ನಿಕೋಲಸ್ ಪೂರನ್ ಪ್ರಸಕ್ತ ಐಪಿಎಲ್ನಲ್ಲಿ 3ನೇ ಅರ್ಧ ಶತಕದತ್ತ ದಾಪುಗಾಲಿಟ್ಟಾಗ ಸಂಯಮ ಕಳೆದುಕೊಂಡ್ರು ಅನ್ಸುತ್ತೆ. 30 ಎಸೆತಗಳಲ್ಲಿ 5 ಬೌಂಡ್ರಿ 2 ಸಿಕ್ಸರ್ ಸಹಾಯದಿಂದ 40 ರನ್ ಬಾರಿಸಿ ಅವರು ಔಟ್ ಆಗ್ಬಿಟ್ರು. ಮಧ್ಯಮ ಕ್ರಮಾಂಕದಲ್ಲಿ ಆಯುಷ್ ಬದೋನಿ 41, ಅಬ್ದುಲ್ ಸಮದ್ 27, ಡೇವಿಡ್ ಮಿಲ್ಲರ್ 19 ರನ್ ಗಳಿಸಿ ತಂಡದ ಮೊತ್ತವನ್ನು ಹಿಗ್ಗಿಸಿದ್ರು. ಪರಿಣಾಮ ಎಲ್ಎಸ್ಜಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 171 ರನ್ ಗಳಿಸಿತು. ಸ್ಪರ್ಧಾತ್ಮಕ ಮೊತ್ತವನ್ನು ಹಿಂಬಾಲಿಸಿದ ಲಕ್ನೋ ತಂಡದ ಆರಂಭ ಕೂಡ ಕಳಪೆಯಾಗಿತ್ತು. ಭರವಸೆಯ ಆಟಗಾರ ಪ್ರಿಯಾಂಶ್ ಆರ್ಯ 8 ರನ್ ಗಳಿಸಿ ಔಟ್ ಆದ್ರು. ಇನ್ನು ಪ್ರಭ್ಸಿಮ್ರಾನ್ ಶ್ರೇಯಸ್ ಅಯ್ಯರ್ ಅರ್ಧ ಶತಕದ ಜೊತೆಯಾಟ ಕೊಟ್ಟರು. ಪ್ರಭ್ಸಿಮ್ರಾನ್ ಸಿಂಗ್ 9 ಬೌಂಡ್ರಿ 3 ಸಿಕ್ಸರ್ನಿಂದ 69 ರನ್ ಗಳಿಸಿ ಔಟ್ ಆದರು. ಒಟ್ನಲ್ಲಿ ಶ್ರೇಯಸ್ ಅಯ್ಯರ್ ಕೊನೆ ತನಕ ಇದ್ದು ಅರ್ಧ ಶತಕವನ್ನು ಬಾರಿಸಿದ್ರು, ಜೊತೆಗೆ ಗೆಲುವಿನ ದಡ ಮೂಡಿಸಿದ್ರು. ಇನ್ನು ಈ ಮ್ಯಾಚ್ನಲ್ಲಿ ಒಂದು ತಿರುವು ಕೊಟ್ಟಂತ ಕ್ಷಣ ಯಾವುದು ಅಂತ ಹೇಳೋದಾದ್ರೆ, ಅರ್ಶ್ದೀಪ್ ಸಿಂಗ್ 3 ವಿಕೆಟ್ ಪಡೆದು ಮಿಂಚಿದ್ರು. ಬ್ಯಾಟರ್ಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ಆದರೆ ಪಂದ್ಯದ ಗತಿಯನ್ನೇ ಬದಲಿಸಿದ ಕ್ಷಣ ಅಂದರೆ ಎಲ್ಎಸ್ಜಿ ತಂಡದ ಸ್ಫೋಟಕ ಆಟಗಾರ ನಿಕೋಲಸ್ ಪೂರನ್ ಅವರನ್ನ ಪೆವಿಲಿಯನ್ಗೆ ಅಟ್ಟಿದ್ದು. ಪ್ರಸಕ್ತ ಐಪಿಎಲ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿರೋ ಹಿರಿಮೆ ಹೊಂದಿರೋ ನಿಕೋಲಸ್ 46 ರನ್ ಗಳಿಸಿದಾಗ ಸ್ಪಿನ್ ಬೌಲರ್ ಯಜುವೇಂದ್ರ ಚಹಲ್ ಎಸೆದ ಗೂಗ್ಲಿ ಎಸೆತವನ್ನ ಲಾಂಗ್ ಆಫ್ ಮೇಲೆ ಬಾರಿಸೋದಕ್ಕೆ ಹೋಗಿ ಮ್ಯಾಕ್ಸ್ವೆಲ್ಗೆ ಕ್ಯಾಚ್ ಕೊಟ್ರು. ಇನ್ ಕೇಸ್ ನಿಕೋಲಸ್ ಪೂರನ್ ಕ್ರೀಸ್ನಲ್ಲಿದ್ದಿದ್ರೆ 200ಕ್ಕೂ ಹೆಚ್ಚು ರನ್ ಅನ್ನ ಎಲ್ಎಸ್ಜಿ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ನಿಕೋಲಸ್ ಪೂರನ್ ಔಟ್ ಆಗಿದ್ದೇ ಸಾಧಾರಣ ಮೊತ್ತ ಗಳಿಸೋದಕ್ಕಷ್ಟೇ ಎಲ್ಎಸ್ಜಿಗೆ ಸಾಧ್ಯ ಆಯಿತು.